ಫೆಂಗಲ್ನ ರಣಾರ್ಭಟಕ್ಕೆ ತಮಿಳುನಾಡಿನ ಕರಾವಳಿ ಜಿಲ್ಲೆಗಳಂತೂ ನಲುಗಿ ಹೋಗಿವೆ. 3 ದಶಕಗಳ ದಾಖಲೆಯ ಮಳೆಗೆ 14 ಮಂದಿ ಬಲಿಯಾಗಿದ್ದಾರೆ. ತಿರುವಣ್ಣಾಮಲೈನಲ್ಲಿ ಭೂಕುಸಿತವಾಗಿದೆ. ಅಣ್ಣಾಮಲೈಯಾರಿನಲ್ಲಿ ಇನ್ನು ಬೆಟ್ಟವೇ ಕುಸಿದಿದೆ. ಅದು ಕೂಡ ದೊಡ್ಡ ಗಾತ್ರದ ಬೆಟ್ಟ ಮನೆಯ ಮೇಲೆ ಬಿದ್ದಿದ್ರಿಂದ ಆ ಮನೆಯ 7 ಮಂದಿಯೂ ಸಮಾಧಿಯಾಗಿದ್ದಾರೆ. ಮಳೆ ನಿಂತರೂ ಮಳೆಯ ಅವಾಂತರ ಮಾತ್ರ ನಿಲ್ತಾ ಇಲ್ಲ. ನೋಡಿ ವರದಿಯನ್ನ. ಫೆಂಗಲ್ ಹೊಡೆತಕ್ಕೆ ತಮಿಳುನಾಡು ಕಂಗಾಲು. ತಿರುವಣ್ಣಾಮಲೈನಲ್ಲಿ ಗುಡ್ಡ ಕುಸಿತ, 7 ಸಾವು, ಸಾವಿನ ಸಂಖ್ಯೆ 14ಕ್ಕೆ ಏರಿಕೆ. ಮೃತ ದೇಹಗಳಿಗಾಗಿ ಶೋಧ. ಫೆಂಗಲ್ ರಣಾರ್ಭಟಕ್ಕೆ ಚೆನ್ನೈ ಸೇರಿ ತಮಿಳುನಾಡು ಕರಾವಳಿ ಜಿಲ್ಲೆಗಳು ಅಕ್ಷರಶಃ ನಲುಗಿ ಹೋಗಿವೆ. 3 ದಶಕಗಳ ದಾಖಲೆ ಮಳೆಗೆ ಈವರೆಗೆ 14 ಜನ ಬಲಿಯಾಗಿದ್ದಾರೆ. ಚೆನ್ನೈ, ವಿಳ್ಳುಪುರಂ, ತಿರುವಣ್ಣಾಮಲೈ, ಪುದುಚೇರಿ, ಕೃಷ್ಣಗಿರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿವೆ. ಮನೆಗಳು ಜಲಾವೃತವಾಗಿವೆ. ರಸ್ತೆ, ಸೇತುವೆಗಳು ಕುಸಿದು ವಾಹನಗಳು ಕೊಚ್ಚಿಕೊಂಡು ಹೋಗಿವೆ. ತಿರುವಣ್ಣಾಮಲೈನಲ್ಲಿ ಮನೆಯೊಂದರ ಮೇಲೆ ಗುಡ್ಡ ಕುಸಿದು ಒಂದೇ ಮನೆಯ 7 ಜನರು ಮೃತಪಟ್ಟಿದ್ದಾರೆ. ಘೋರ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ತಮಿಳುನಾಡು ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ. ಸೇತುವೆ ಕುಸಿತ, ಗ್ರಾಮಗಳಿಗೆ ಜಲಬೇಲಿ, ಹೆದ್ದಾರಿ ಜಲಾವೃತ, ಮುಳುಗಿದ ಕಾರುಗಳು. ಕೃಷ್ಣಗಿರಿಯ ಉತ್ತಂಗರೈ ಬಳಿ ನಿನ್ನೆ ಕೆರೆ ಕೋಡಿ ಒಡೆದು ಸೇತುವೆ ಕುಸಿದಿತ್ತು. 10ಕ್ಕೂ ಹೆಚ್ಚು ವಾಹನಗಳು ಕೊಚ್ಚಿಕೊಂಡು ಹೋಗಿದ್ವು. ಇವತ್ತು ಮಳೆ ಪ್ರಮಾಣ ಇಳಿಕೆಯಾಗಿದ್ದರಿಂದ ಆ ವಾಹನಗಳನ್ನು ಮೇಲಕ್ಕೆ ಎತ್ತಲಾಗಿದೆ. ಇನ್ನು ಶ್ರೀನಗರ ಕನ್ಯಾಕುಮಾರಿ ರಾಷ್ಟ್ರೀಯ ಹೆದ್ದಾರಿಯ ಸೇಲಂ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಅಕ್ಕಪಕ್ಕದ ಮನೆಗಳು, ಅಂಗಡಿಗಳಿಗೆ ಜಲಬೇಲಿ ಹಾಕಿದೆ. ವಿಳ್ಳುಪುರಂನಲ್ಲಿ ಅಪಾರ ಪ್ರಮಾಣದ ನೀರಿನಲ್ಲಿ ಕಾರು, ಕಟ್ಟಡಗಳು ಮುಳುಗಿವೆ. ವಿಕ್ರವಾಂಡಿ ಗ್ರಾಮದಲ್ಲೂ ಸೇತುವೆ ಕುಸಿದು ಸುತ್ತಮುತ್ತಲಿನ ಗ್ರಾಮಗಳಿಗೆ ಜಲದಿಗ್ಬಂಧನ ಎದುರಾಗಿದೆ. ತಮಿಳುನಾಡಿನ ಭೀಕರ ಪ್ರವಾಹ ಸ್ಥಿತಿಯ ಬಗ್ಗೆ ಸಿಎಂ ಎಂಕೆ ಸ್ಟಾಲಿನ್ಗೆ ಪ್ರಧಾನಿ ಮೋದಿ ಕರೆ ಮಾಡಿ ಮಾಹಿತಿ ಪಡೆದಿದ್ದ. ಕೇರಳದಲ್ಲೂ ಫೆಂಗಲ್ ಆರ್ಭಟ, 4 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ. ದೇವರನಾಡು ಕೇರಳದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿಯುತ್ತಿದ್ದಾನೆ. ಕಾಸರಗೋಡು, ತ್ರಿಶೂರ್, ಅಲಪ್ಪುಳ, ಮಲಪ್ಪುರಂ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕಾಸರಗೋಡಿನಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಕುಂಬಳೆಯ ರಸ್ತೆಯಲ್ಲಿ ನೀರು ತುಂಬಿ ಸ್ವಿಮ್ಮಿಂಗ್ ಪೂಲ್ನಂತಾಗಿದೆ. ಅಲಪ್ಪುಳದಲ್ಲಿ ಕೆಲವು ಪ್ರದೇಶಗಳು ನೀರಿನಿಂದ ಆವೃತವಾಗಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ. ಭಾರೀ ಮಳೆ ಮಧ್ಯೆ ಡೆಡ್ಲಿ ಆಕ್ಸಿಡೆಂಟ್, 5 ವಿದ್ಯಾರ್ಥಿಗಳು ಸಾವು, 2 ಗಂಭೀರ. ಇನ್ನು ಮಳೆ ಮಧ್ಯೆಯೇ ಕೇರಳದಲ್ಲಿ ಭೀಕರ ಅಪಘಾತವೊಂದು ನಡೆದಿದೆ. ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ಗೆ ಕಾರು ಡಿಕ್ಕಿಯಾಗಿ 5 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. 2ರ ಸ್ಥಿತಿ ಗಂಭೀರವಾಗಿದೆ. ಅಲಪ್ಪುಳದಲ್ಲಿ ಈ ದುರಂತ ಸಂಭವಿಸಿದೆ. ಎಂಬಿಬಿಎಸ್ ವ್ಯಾಸಂಗ ಮಾಡ್ತಾ ಇದ್ದ ಸಂದೀಪ್, ಆಯುಷ್ ಶಾಜಿ, ಮೊಹಮ್ಮದ್ ಇಬ್ರಾಹಿಂ, ಪಿಪಿ ದೇವನಂದನ್, ಮೊಹಮ್ಮದ್ ಅಬ್ದುಲ್ ಮೃತರು ಅಂತ ಗೊತ್ತಾಗಿದೆ. ಅತ್ತ ಕಣ್ಣೂರು ಬಳಿ 2 ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಭಾರೀ ಮಳೆಯಿಂದಾಗಿ ದಟ್ಟ ಮಂಜು ಆವರಿಸಿ ರಸ್ತೆ ಕಾಣದೆ ಅಪಘಾತವಾಗಿದೆ. ಬಸ್ನಲ್ಲಿ ಸುಮಾರು 34 ಪ್ರಯಾಣಿಕರು ಇದ್ದರೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಒಟ್ಟಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ತಮಿಳುನಾಡಿನಲ್ಲಿ ಕೊಂಚ ತಗ್ಗಿದೆ. ಆದರೆ ಅವಾಂತರಗಳು ಮಾತ್ರ ನಿಂತಿಲ್ಲ. ಇಷ್ಟು ದಿನ ಚೆನ್ನೈನಲ್ಲಿ ಆರ್ಭಟಿಸ್ತಾ ಇದ್ದ ಫೆಂಗಲ್ ಸೈಕ್ಲೋನ್ ಈಗ ಕೇರಳಕ್ಕೆ ಎಂಟ್ರಿ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.